ನೋಡಿ ಇಲ್ಲಿ ಗೈಸ್, ಇಲ್ಲಿ ಬಾಳೆಕಾಯಿ, ಅಡಿಕೆ ಗಿಡ ಎಲ್ಲ ಇದೆ. ಆಮೇಲೆ ನಿಮಗೆ ಪಪಾಯ ಗಿಡ ತೋರಿಸ್ತೀನಿ, ಇಲ್ಲಿ ನೋಡಿ. ಆಮೇಲೆ ಅಲ್ಲಿರೋದು ಆರೆಂಜ್ ಗಿಡ ಗೈಸ್, ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಇನ್ನೂ ಬಾಳೆಕಾಯಿ, ಅಡಿಕೆ ಎಲ್ಲ ಸಿಗುತ್ತೆ. ಆಮೇಲೆ ಇದು ಫುಲ್ ಬಾಳೆಕಾಯಿಯು ಮತ್ತು ಅಡಿಕೆಗಳ ತೋಟ ಇನ್ನೂ ಮುಂದಿದೆ. ನೋಡ್ರಿ ಗೈಸ್, ಇಲ್ಲಿ ಆಮೇಲೆ ನಮ್ಮ ತಾತ ಹೇಳ್ತಿದ್ದಾರೆ, ಒಂದು ಬಾಳೆಕಾಯ್ದು ಗಿಡ ತೋರಿಸ್ತಾರೆ, ಬನ್ನಿ ಹಿಡಿಯೋಣ. ಇದು 10 ತಿಂಗಳಾಯ್ತು. ಇದು 10 ತಿಂಗಳಾಯ್ತು. ಇದೆಲ್ಲ 10 months ಆಯ್ತು. ಅಡಿಕೆ ಸೈಜ್ ಟ್ರಿಪ್ ಆಯ್ತು. ನೋಡ್ರಿ, ಟ್ರಿಪ್ಪಿಗೆ ಒಂದು 2 ನಿಪ್ಪಲ್ ಹಾಕೋದು, ಆಚೆಗೊಂದು ಈಚೆಗೊಂದು, ಅದು 2 ಬದಿಗೆ ನೀರು ಬೀಳುತ್ತೆ. ಅಪ್ಪಾಜಿ ಹೇಳ್ತಾರೆ, ಇದು ಇವರು ನಮ್ಮ ತಾತ ಈ ಕೆಲಸ ಮಾಡ್ತಾ ಇದ್ರು, ಅದಕ್ಕೆ ಅಷ್ಟೊಂದು ಬಟ್ಟೆ ಹಾಕೊಂಡಿಲ್ಲ, ಚೆನ್ನಾಗಿರೋದು. ಈಗ ಮುಂದೆ ನೋಡೋಣ ಬನ್ನಿ ಗೈಸ್. ಕೃಷಿಗೆ ಅಲ್ಲಿ ಎಲ್ಲಾರು ಇದ್ರೆ ಇದಕ್ಕೆ ಗಿಡಕ್ಕೆ ಕಸು ಆಗುತ್ತೆ. ಇದು ಕೊಚ್ಚಿದ್ರೆ ಓ, ಹರವೆ ಸೊಪ್ಪು ಇದು ಹರವೆ ಸೊಪ್ಪು ನೋಡಿ ಗೈಸ್, ಮನೆಯಾಗೆ ತಿನ್ನಕ್ಕೆ ಬೆಳ್ಕೊಳ್ಳೋದು ಇದು. ಇದು ಆರ್ಗ್ಯಾನಿಕ್ಸ್, ಇದು ಆರ್ಗ್ಯಾನಿಕ್ ಏನು ಹಾಕಿಲ್ವಂತೆ ಗೈಸ್. ಇಷ್ಟು ನ್ಯಾಚುರಲ್ ನಿಮ್ಗೆ ಎಲ್ಲಿ ಸಿಗುತ್ತೆ ಗೈಸ್ ಹೇಳಿ ನೀವೇ? ನ್ಯಾಚುರಲ್ ಮಾತ್ರ ಇದು. ಅದು ಬಾಳೆ ಗಿಡ ಮುರಿದು ಹೋಗೋದು, ಬಾಳೆಕಾಯಿ ಚೆನ್ನಾಗಿ ಬಂದದ್ದು. ಹಾ ಗೈಸ್, ಅಲ್ಲಿ ನೋಡಿ ಬಾಳೆಗೊನೆ ಚೆನ್ನಾಗಿ ಬಂದಿರ್ತದೆ, ಗಿಡ ಬಿದ್ದಿರ್ತದೆ. ಇಲ್ಲಿ ಪೈಪ್ ಲೈನಿಗೆ ಇರ್ತೈತಿ ಹೇಳಿ ಬಾಳೆ ಹಚ್ಚಬಾರ್ದು ಹೇಳಿ ಅದರಲ್ಲೇ ಇದು ಒಂದು ಪಪ್ಪಾಳಿ ಹಚ್ಚಿರ್ತದೆ ಮನೆಗೆ ತಿನ್ನಕ್ಕೆ ಹೇಳಿ. ಆಮೇಲೆ ಇಲ್ಲಿ ಮೂಲಂಗಿ ಇರುತ್ತೆ, ಮೂಲಂಗಿ ಸೊಪ್ಪು ನೋಡ್ರಿ ಗೈಸ್, ಇದು ನ್ಯಾಚುರಲ್ ಮೂಲಂಗಿ. ಅಲ್ಲೋಡ್ರಿ ಮೂಲಂಗಿ, ನ್ಯಾಚುರಲ್ ಮೂಲಂಗಿ. ಇದಕ್ಕೆ ಸರ್ಕಾರಿ ಗೊಬ್ಬರ ಇತ್ಯಾದಿ ಏನು ಹಾಕಲ್ಲ, ಬರೀ ಸಗಣಿ ಗೊಬ್ಬರ ಮಾತ್ರ. ಸಗಣಿ ಗೊಬ್ಬರದಲ್ಲೇ ಬೆಳೆಯೋದು. ಹೌದಾ? ಮತ್ತೆ ಇದ್ಯಾವ ಗಿಡ ಇದು? ಅದು ಕಾಡು ಜಾತಿ ಗಿಡ. ಹೌದಾ? ಮೂಲಂಗಿ ಇಲ್ಲಿ ನೋಡ್ರಿ ಗೈಸ್, ಇದು ಮನೆಗೆ ನಮ್ಗೆ ತಿನ್ನಕ್ ಬೆಳ್ಕೊಳ್ಳೋದು. ಇಷ್ಟೇ ನ್ಯಾಚುರಲ್ ಎಲ್ಲಿ ಸಿಗುತ್ತೆ ನಿಮ್ಗೆ ಗೈಸ್? ನನ್ನ ಹತ್ರ ಆಗಿದ್ ನಿಮ್ಗೆಲ್ಲ ಕಳಿಸ್ತಿದ್ದೆ ಗೈಸ್, ಆದ್ರೆ ಏನ್ ಮಾಡೋದು, ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲ್ಲ. ಇನ್ನು ಬಾಳಿ ಹೌದಿದು ಎಲ್ಲ ನೋಡ್ರಿ ಗೈಸ್, 9 ತಿಂಗಳು 10 ತಿಂಗಳು ಬಾಳಿ. ಇನ್ನು ಅಲ್ಲಿ ಮುಂದಿಂದ ಅಡಿಕೆ ತೋಟ ಇದೆ, ನಿಮ್ಗೆ ತೋರಿಸ್ತೀನಿ.